ನಾನೇನು ಮಾಡಿದೆ, ಅದೇ ಹಿಡ್ಕೊಂಡು ಅವಾಗಲೂ ಸ್ವಲ್ಪ ಇಂಪ್ರೆಸ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ, ಎಲ್ಲರೂ ಬರೋಕ್ಕೂ ಮುಂಚೆ ಹೋಗಿ ಅಲ್ಲಿ ಡೆಕೋರೇಟ್ ಮಾಡಿ ಓಡೋಗ್ಬಿಟ್ಟಿದ್ದ. ಶಿವಣ್ಣಂಗೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೊಟ್ಟಿದ್ದೀವಿ ನಾವು. ಫಸ್ಟ್ ಟೈಮ್ ಒಂದು ಕಸ್ಟಮರ್ಗೆ ಖುದ್ದಾಗಿ ನಾವೇ ಹೋಗಿ ಹಂಗೈತೆ. ತುಮಕೂರಲ್ಲಿ ನಡ್ಕೊಂಡು ಹೋಗ್ತಾಳು. ಎಲ್ಲಿ ಹೋಗೋಣ? ಸಿದ್ಧಗಂಗಾ ಮಠಕ್ಕೆ ಹೋಗೋಣ. ದೇವರಾಯನ ದುರ್ಗಕ್ಕೆ ಕರ್ಕೊಂಡು ಹೋಗ್ತಾವ. ಇಲ್ಲಿ ಒಂದು ಕೋತಿ ಕರ್ಕೊಂಡ್ಬಂದಿದ್ದೀನಿ. ಮನೆ ರೇಟ್ ಕೇಳ್ಬಿಟ್ಟು ಬೇಜಾರಾಗ್ಬಿಟ್ಟವಳೆ. ಇವ್ರದ್ದು ರೌಂಡ್ ಟೇಬಲ್ ಕಾನ್ಫರೆನ್ಸು. ಇವರೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮಿನಿ ಕ್ರಿಯೇಷನ್ಸ್ ಅಂತ ಇದ್ದಿದ್ದು. ನಾವೇನ್ ಮಾಡಿದ್ವಿ, ಸ್ವಲ್ಪ ಎಲ್ಲ ರಿಸರ್ಚ್ ಮಾಡಿ ಅದ್ರ ಬಗ್ಗೆ. ಎಲ್ಲರೂ ನಮ್ಮಪ್ಪ ಏನಕ್ಕೆ ಮಾತಾಡಲ್ಲ ಅಂತ ಕೇಳ್ತಾ ಇದ್ರಿ. ಸೊ ನಮ್ಮ ಅಪ್ಪಂಗೆ ತಲೆ ತಿಂತಾ ಇದೆ, ಪ್ಲೀಸ್ ಮಾತಾಡಿ ಅಂತ. ವೆರಿ ಗುಡ್ ಹಂಗೆ ವೆರಿ ವೆರಿ ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಕ್ಷಿತಾ. ತುಂಬ ದಿನ ಆಯಿತು ವಿಡಿಯೋಸ್ ಮಾಡಿ. ನಾವು ಶೂಟೇ ಮಾಡಿಲ್ಲ ಯಾವುದು ವಿಡಿಯೋಸು. ಏನಂದರೆ ನಮಗೊಂದು ಆರ್ಡರ್ ಬಂದಿತ್ತು. ನಮ್ಮದು ಮಿನಿ ಪೇಜ್ ಇದೆ, ಅದು ಅಟ್ಯಾಚ್ ಮಾಡ್ತೀನಿ ಲಿಂಕಲ್ಲಿ. ಆರ್ಡರ್ ಹೋಗೋದು ತುಂಬ ಲೇಟ್ ಆಗುತ್ತೆ ಅಂತ ಬಂದು ಕೊರಿಯರ್ ಎಲ್ಲ ವಿಚಾರಿಸಿದ್ವಿ. ಸೊ ನಾವೇ ಹೋಗಿ ಅವ್ರಿಗೆ ಡೆಲಿವರಿ ಕೊಡೋಣ ಅಂತ ಇದ್ದೀವಿ. ಇವತ್ತು ತುಮಕೂರಲ್ಲಿರೋದು. ಆಲ್ರೆಡಿ ಬೆಳಿಗ್ಗೆನೇ ಎದ್ದು ಕೋಲ್ಡ್ ಆಗಿಬಿಟ್ಟೈತೆ. ಸ್ನಾನ ಮಾಡಿ ಒಂದು 7ಗೆ ಎದ್ದು ಎಲ್ಲ ರೆಡಿಯಾಗಿದ್ದೀವಿ, ಹೊರಡ್ಬೇಕು ಇವಾಗ. ಇವತ್ತಿನ ಡೇ ಹೆಂಗಿರುತ್ತೆ ನೋಡೋಣ ಬನ್ನಿ. ಕೊಡಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡ ಬಾಕ್ಸ್ ಇದೆ. ಸೊ ಹೊರಟಿದ್ದೀವಿ ಇವಾಗ. ದೊಡ್ಡ ಬಾಕ್ಸು ಆ್ಯಕ್ಚುಲಿ. ಆ್ಯಂಡ್ ಕೊರಿಯರಿಗೆ ಕಳಿಸಿದ್ರೆ ಒಳಗಡೆ ಫುಲ್ ಕಿತ್ತೋಗುತ್ತೆ ಅಂದ್ಬಿಟ್ಟು ನಾವೇ ತೊಗೊಂಡೋಗೋಣ ಅಂತ ಡಿಸೈಡ್ ಆದ್ವಿ. ಅಲ್ಲಿ ತುಮಕೂರಿಗೆ ಪೋರ್ಟರ್ ಇಲ್ಲ, ಏನೂ ಇಲ್ಲ. ಬೇರೆಯವ್ರ ಹತ್ರ ಕಳಿಸಿದ್ರೆ ಹಾಳಾಗ್ಬಿಡತ್ತೆ ಅಂತ ಬೇರೆ ಭಯ ನಮಗೆ. ಫಸ್ಟ್ ಟೈಮ್ ಒಂದು ಕಸ್ಟಮರ್ಗೆ ಖುದ್ದಾಗಿ ನಾವೇ ಹೋಗಿ ಅಷ್ಟು ದೂರ ಹೋಗಿ ಐಟಮ್ ಡೆಲಿವರ್ ಮಾಡ್ತಾ ಇದ್ದೀವಿ. ನೆಲಮಂಗಲ ಬಿಟ್ಟು ಸ್ವಲ್ಪ ಮುಂದೆ ಬರ್ತಿದ್ದೀವಿ. ಅಕ್ಕ ಎಲ್ಲೆಲ್ಲ ಹೋಟ್ಲು ಹುಡುಕ್ಬಿಟ್ಟು ಯಾವುದೋ ಸೆಟ್ ಆಗದೆ ಕೊನೆಗೆ ಇಲ್ಲಿ ಯಾವುದೋ ದಾವಣಗೆರೆ ಹೋಟ್ಲು ಅಂತ ಅಲ್ಲಿವರೆಗೂ ಬಂದು ಇವಾಗ ನಾಷ್ಟ ಮಾಡ್ತಾವಳೆ. ಹಂಗೈತೆ. ಹೇಳ ಚೆನ್ನಾಗಿಲ್ವಾ? ನಿಂಗೆ ಸೆಟ್ ಆಗಲ್ಲ. ಸೀರಿಯಸ್ ಆಗಿ ಚಿಕ್ಕಲ್ಲ. ನಂಗೆ ಗೊತ್ತು ಫಿಕ್ಸ್ ಅದು ನನಗೆ ಬರೋದು ಅಂತ. ನಂಗೆ ಗೊತ್ತಾಗ್ಬಿಟ್ಟೈತೆ ಚೆನ್ನಾಗಿ. 2 ತುತ್ತಷ್ಟೇ ಲಾಸ್ಟ್ ನೀನೇ ತಿನ್ನಬೇಕು. ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಲಾಸ್ಟಿಗೆ ಇಲ್ಲಿ ಇದ್ದಾರೆ. ಕೊನೆಗೂ ಕಸ್ಟಮರ್ ಸಿಕ್ಬಿಟ್ರು. ತುಮಕೂರಲ್ಲಿ ನಡ್ಕೊಂಡು ಹೋಗ್ತಾವಳು ನೋಡ್ರಿ ಹೆಂಗೆ. ಇಲ್ಲ ಎಲ್ಲ ಆಗಿದೆ. ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡು. ಸೊ ಫೈನಲಿ ಬಾಕ್ಸ್ ಡೆಲಿವರ್ ಮಾಡಾಯಿತು. ಕೊಟ್ಬಿಟ್ರಿ, ಈಸ್ಕೊಂಡ್ರು. ಇವಾಗ ಎಲ್ಲಿ ಹೋಗೋಣ? ಸಿದ್ಧಗಂಗಾ ಮಠಕ್ಕೆ ಹೋಗೋಣ. ಮಠಕ್ಕ? ಇನ್ನು ಟೈಮ್ ಇದೆ ಬೇಜಾನು. ಎಷ್ಟೊಂದು ದಿನ ಆಯ್ತು ಮಠಕ್ಕೆ ಹೋಗ್ಬಿಡೋಣ. ಮಠಕ್ಕೆ ಆ್ಯಕ್ಚುಲಿ ನನ್ನ ಬರ್ಡೇ ಎವ್ರಿ ಇಯರ್ ಬರ್ಡೇಗೆ ಬರ್ತಾ ಇದ್ದೆ. ಬಟ್ ಆಲ್ಮೋಸ್ಟ್ ಕೊರೋನಾ ಬಂತಲ್ಲ, ಆಗ ಒಂದು 2-3 ಇಯರ್ಸಿಂದ ಬರ್ತಾ ಇಲ್ಲ. ರಾತ್ರಿ ಏನು ಕ್ಲೀನಾಗಿ ಐತೆ ತುಮಕೂರು. ನಮ್ಮ ಬೆಂಗಳೂರು ಐತೆ. ರೋಡಲ್ಲಿ ಕಸ ಬಿಸಾಕಿರ್ತಾರೆ. ನಾವು ಮಾಧುರಿ ಮಮ್ಮಿಗೆ ಫೋನ್ ಹಾಕ್ತೀನಿ. ಬೆಂಗಳೂರು ಎಲ್ಲ ಹಿಂಗಿದ್ಬಿಟ್ರೆ ಸ್ವರ್ಗ ಆಗಿರ್ತಿತ್ತು ಇಷ್ಟೊತ್ತಿಗೆ. ಅಟ್ಮಾಸ್ಫಿಯರು ಮಸ್ತಾಗಿದೆ ಇಲ್ಲಿ. ಎಲ್ಲ ಏನು ಪೀಸ್ ಆಗಿರೋದು. ಬೆಟ್ಟಕ್ಕೆ ಸಿಲ್ವರ್ ಪೇಂಟ್ ಹೊಡೆದವ್ರೆ. ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ ಅಂದ್ರೆ ಯಾವ ದೇವರಾಯನ ದುರ್ಗಕ್ಕೆ ಕರ್ಕೊಂಡು ಹೋಗ್ತಾವ. ನನ್ಗೇನ್ ಗೊತ್ತು, ನೀನ್ ಹೇಳ್ಬೇಕಿತ್ತು. ನೀನ್ ಬಂದಿದೀಯ ತಾನೇ? ನಾನ್ ಬಂದಿದ್ರೆ ನಾನೇನು ಇದಕ್ಕೆ ಬಂದಿದ್ದೀನಿ. ಲೈಕ್ ರೋಡೆಲ್ಲ ನೆನಪಿರುತ್ತಾ. 10 ಕಾಲಾಗಿದೆ, ಬಟ್ ಕ್ಲೈಮೇಟ್ ಮಸ್ತಾಗಿದೆ.
ಇದೇ ಬೆಂಗಳೂರಲ್ಲಿ ಆಗಿದ್ದಿದ್ರೆ ಜೊತೆಗೆಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟಿರ್ತಿತ್ತು. ಪೊಲ್ಯೂಷನ್. ಈ ಕಡೆ ಏನಂತಾರೆ, ಬ್ಯಾನಿಯನ್ ಟ್ರೀ. ಇವಳು US ಅಲ್ಲಿ ಹುಟ್ಟಿದ್ದು. ಈಗ ನಡ್ಕೊಂಡು ಹೋಗ್ಬೇಕಾ? ಇಷ್ಟೇ ದೂರ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಈಗ ಎಲ್ಲೋ ಹೋಗ್ತಾ ಇದೀವಲ್ಲ ಅಂತ. ಸ್ಟೆಪ್ಸ್ ಇದೆ, ನಾವು ಬಂದ್ಬಿಟ್ಟು ಗಾಡಿ ಹೋಗೋ ರೂಟಲ್ಲಿ ಬಂದಿದ್ದೀವಿ ನಾವು. ಎಷ್ಟು ಸತಿ ಬಂದಿದ್ಯಾ? ತುಮಕೂರಿಗೆ ಬಂದಿದ್ದೆ ಒಂದ್ಸತಿ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ. ಅಲ್ಲ, ಜಿಮ್ ಸೆಟಪ್ ಮಟ್ಟಕ್ಕೆ. ಸದ್ಯ ಇವತ್ತು ಏನು ಇದಿಲ್ಲ, ಕೋತಿ ಇಲ್ಲ, ಬೇಜಾನ್ ಇರುತ್ತಿಲ್ಲಿ ಕೋತಿಗಳು. ನೀನು ಇದೆಯಲ್ಲ ಒಂದು, ಇಲ್ಲಿ ಒಂದು ಕೋತಿ ಕರ್ಕೊಂಡ್ಬಂದಿದ್ದೀನಿ. ಚಾನಲ್ ನಮ್ಮ ಚಾನೆಲ್ ಕೇಳ್ತಾವೆ. ನಮ್ಮ ಚಾನೆಲ್ ಹೆಸರು ಸಾಂಕ್ಷಿತಾ ಅಂತ. ಏನೇನು ಹೆಸರು? ಶ್ರೀಶೈಲ. ಗೋಯೆ ಥರ ಐತೆ. ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ದೇವಸ್ಥಾನಗಳಿಗೆ. ದೇವ್ರಿಗೆ ಕೊಡೋದೆಲ್ಲ ಪೂಜೆ ಆದ್ಮೇಲೆ ಆಮೇಲೆ ಎತ್ಕೊಡು. ಹಚ್ಕೊ ಹಚ್ಕೊ, ಚೆನ್ನಾಗಿ ಹಚ್ಕೊ. ಪಾರ್ವತಮ್ಮ ಆ ಥರ ಹಿಡ್ಕೊ. ಎಲ್ಲಿರೋದು ನೀನು? ಇಲ್ಲೇ ಇರೋದ ಮಠದಲ್ಲಿ? ಸ್ಕೂಲ್ ಇಲ್ಲ ಇವತ್ತು? ಸಂಡೇ ಇವತ್ತು. ದಸರಾ ರಜೆ ಎಷ್ಟು ದಿನ? 15 ದಿನ. ಏನು ಪೀಸ್ ನೋಡು, 15 ದಿನ ದಸರಾ ರಜೆ. ನಾಶ ಮಾಡ್ದಾ? ಸಿದ್ಧಗಂಗಮ್ಮ ಅವಾಗೆ ಹೋದ್ವಲ್ಲ, ಅದು ಇಲ್ಲಿ ಅಪೋಸಿಟಲ್ಲೇ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ. ನಾವು ಎವ್ರಿ ಇಯರ್ ಬರ್ತಾಯಿದ್ವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ. ಬಟ್ ತುಂಬ ಒಂದು 3-4 ಇಯರ್ಸ್ ಆಯಿತು ಬಂದಿಲ್ಲ ಇನ್ನು. ಸಿದ್ಧಲಿಂಗೇಶ್ವರ ಇಲ್ಲಿ ಹೆಂಗೆ ಸಿದ್ಧಗಂಗಾ ಅಂತ ಹೆಸರು ಬಂತು ಅಂತ ಇದೊಂದು ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ನಾನು ಒಬ್ಬ ಓದ್ಕೊಂಡೆ, ಅವಳು ಓಡೋಗ್ಬಿಟ್ಲು. ಎಷ್ಟಣ್ಣ ನಿನಗೆ ಇಲ್ಲಿ ಬಂದಾಗಿದ್ದು? ಚೆನ್ನಾಗಿರುತ್ತಿದ್ದು. ನನಗೂ ಏನಾದರೂ ಕೊಡಿಸ್ಬೇಕಪ್ಪ ನೀನು ಈಚೆ ಇವಾಗ. ಅನ್ನ ಇದೆ ತೊಗೋತಾ ಇದ್ದೀನಿ. ಕರೆಕ್ಟಾಗಿ 6 ಜನಕ್ಕೆ ಅರ್ಪಿಸಿರುತ್ತೆ. ಬಾ ಬೊಮ್ಮಣಿ ರೇಟ್ ಕೇಳ್ಬಿಟ್ಟು ಬೇಜಾರಾಗ್ಬಿಟ್ಟವಳೆ. ಸುಮ್ಮನೆ ಯಾರು ಕೊಡ್ತಾರೆ ನೋಡಿ. ಇಷ್ಟು ವ್ಯಾಲ್ಯೂ ಅಂತ ಗೊತ್ತಿರುತ್ತೆ, ಅದು ನಮ್ಮ ಹತ್ರ ಡೌಗಳು ಮಾಡಿದ್ರೆ. ದೇವ್ರ ದರ್ಶನ ಆಯಿತು, ಈಚೆ ಬಂದಿದ್ದೀವಿ. ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಎಲ್ಲ. ಇವನು ಚೀಫು ಇಲ್ಲಿಗೆ, ಇಲ್ಲಿ ಫಸ್ಟಲ್ಲಿ ಬರ್ತಾನೆ. ಬರೀ ಸ್ನಾನ ಮಾಡೋಕ್ಕೆ ಅಂದ್ಕೊಂಡ್ವಿ, ಪಾಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾರೋ ಬಂದು ಗಲೀಜ್ ಮಾಡಬೇಡ್ರಿ ದಯವಿಟ್ಟು, ಕಷ್ಟ ನೋಡೋಕ್ಕಾಗ್ತಿಲ್ಲ. ಎಲ್ಲ ಬಂದು ಅಲ್ಲಲ್ಲೇ ಹಾಕ್ಬಿಡ್ತಾರೆ ಪಾಪ. ಇವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕೈಯಲ್ಲಿ. ಏನು ಗಲೀಜು ಬಿಡ್ತಾ ಇಲ್ಲ ನೋಡು. ಬಟ್ ಎಲ್ಲ ಡಿಸಿಪ್ಲಿನ್ ಕಲಿಸ್ತಾರೆ ಈ ಮಠದಲ್ಲಿ. ಮಠದ ವಿಶೇಷತೆ ಇಲ್ಲಿ ಏನು ಗಲೀಜು, ನಾವು ಬಂದಲ್ಲ ಎಂತ ಗಲೀಜಿತ್ತು ಇಲ್ಲಿ, ಎಂತ ಇರಲಿಲ್ಲ. ಸೊ ಪಾಪ ಇವ್ರುಗಳೆಲ್ಲ ಕ್ಲೀನ್ ಮಾಡ್ತಾರೆ. ಯಾರೋ ಗಲೀಜ್ ಮಾಡಿ ಹೋಗೋದಿಕ್ಕೆ ಪಾಪ ಇವರೆಲ್ಲ ಕ್ಲೀನ್ ಮಾಡ್ತಾರೆ. ಇವ್ರದ್ದು ರೌಂಡ್ ಟೇಬಲ್ ಮೀಟಿಂಗ್ ನಡೀತಾ ಇದೆ, ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಅವನೊಬ್ಬ ಚೀಫ್ ಅವನೇ. ಅವನು ಎಲ್ಲಿ? ಅಲ್ಲಿ ಗುಂಪಲ್ಲಿ. ಹಾಂ, ಅವ್ನು ಮಾತು ಬೀರ್ತಾಯಿಲ್ಲ ನೋಡಿದ್ರು ಯಾರು. ಹಾಂ, ಇವ್ರದ್ದು ರೌಂಡ್ ಟೇಬಲ್ ಕಾನ್ಫರೆನ್ಸು. ಇವರೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ಬಂದು ಕಸ್ಟಮರ್ಗೆ ಆರ್ಡರ್ ಕೊಟ್ಟು ಒಳ್ಳೆ ರಿವ್ಯೂಸ್ ಕೊಟ್ಟರು ಅವರು. ಅಲ್ಲಿಂದ ಸೀದಾ ಸಿದ್ಧಗಂಗಾ ಮಠಕ್ಕೆ ಬಂದು, ಕೆಳಗಡೆ ಇಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಇವತ್ತು ಏನು ಅಂದರೆ ಮೀನಿ ಏನಕ್ಕೆ ಓಪನ್ ಮಾಡಿದ್ವಿ, ಮತ್ತು ಮೀನಿ ಹೆಂಗೆ ಓಪನ್ ಮಾಡಿದ್ವಿ, ಯಾವಾಗ ಓಪನ್ ಮಾಡಿದ್ವಿ, ಮೀನಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋಣ ಅಂತ ಇದ್ದೀವಿ ಇವತ್ತು. 2020 ಓಪನ್ ಮಾಡಿದ್ವಿ ನಾವು. ಅದು ಹೆಂಗೆ ಓಪನ್ ಆಯ್ತು ಅಂದರೆ, ನಾನು ಪೆನ್ಸಿಲ್ ಪೋರ್ಟ್ರೇಟ್ಸ್ ಮಾಡ್ತಾ ಇದ್ದೆ ಆವಾಗ. ಸೊ ಇವನೇನು ಮಾಡ್ದ, ಆ ಪೆನ್ಸಿಲ್ ಪೋರ್ಟ್ರೇಟ್ಸ್ ಮಾಡ್ತಾ ಇದ್ದೀವಿ, ಅದನ್ನು ಲೈಕ್ ಬೇರೆಯವ್ರಿಗೂ ಮಾಡಿಕೊಡೋ ಥರ ಬಿಸ್ನೆಸ್ಸಲ್ಲಿ ಟರ್ನ್ ಮಾಡೋಣ ಅಂದ್ಬಿಟ್ಟು ಒಂದು ಯಾವುದೋ ಒಂದು ಲೋಗೋ ಮಾಡಿ ಮಿನಿ ಕ್ರಿಯೇಷನ್ಸ್ ಅಂತ ಇದ್ದಿದ್ದು ಫಸ್ಟ್. ಮಿನಿ ಕ್ರಿಯೇಷನ್ಸ್ ಅಂತ ಓಪನ್ ಮಾಡಿ ಅದ್ರಲ್ಲಿ ಪೆನ್ಸಿಲ್ ಪೋರ್ಟ್ರೇಟ್ಸ್ ಮಾಡ್ತಿದ್ದೆ. ಬರೀ ಪೆನ್ಸಿಲ್ ಪೋರ್ಟ್ರೇಟ್ಸ್ ಮಾಡ್ತಾ ಇದ್ದೆ. ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನೇನು ಮಾಡಿದೆ,
ಮಿನಿ ಕ್ರಿಯೇಷನ್ ಅಂತ ಅವಾಗ ಓಪನ್ ಮಾಡಿದ್ದು. ಇವಳಿಗೆ ಮಿನಿಯನ್ ಅಂದರೆ ತುಂಬ ಇಷ್ಟ ಇತ್ತು. ನಾನೇನು ಮಾಡಿದೆ, ಅದೇ ಹಿಡ್ಕೊಂಡು ಅವಾಗಲೂ ಸ್ವಲ್ಪ ಇಂಪ್ರೆಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವಾಗ ಮಿನಿ ಕ್ರಿಯೇಷನ್ಸ್ ಅಂತ ಓಪನ್ ಮಾಡಿದ್ದು. ಅಲ್ಲಿಂದ 1 year ಚೆನ್ನಾಗೇ ನಡೀತಿತ್ತು. ಒಂದೊಂದು ಆರ್ಡರ್ಸ್ ಬರ್ತಾಯಿತ್ತು, ಒಂದೊಂದಂದರೆ ಜಾಸ್ತಿನೇ ಬರ್ತಾಯಿತ್ತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನಾಯಿತು, ನಮ್ಮದು ಮಿನಿ ಪೇಜ್ನ ಯಾರೋ ಹ್ಯಾಕ್ ಮಾಡಿಬಿಟ್ರು, ಇನ್ಸ್ಟಾಗ್ರಾಮ್ ಪೇಜ್ನ. ಆವಾಗ ಸ್ವಲ್ಪ ಮಾಡಿದ ಕಷ್ಟ ಎಲ್ಲ ಹೋಯ್ತು ಅಂದ್ಕೊಂಡ್ವಿ. ಮತ್ತೆ ಓಪನ್ ಮಾಡೋಣ, ಮತ್ತೆ ಅದೇ ಕಂಟಿನ್ಯೂ ಮಾಡೋಣ, ಬಿಟ್ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಮಿನಿ ಕ್ರಿಯೇಷನ್ಸ್ನ ಚೇಂಜ್ ಮಾಡಿ ಮಿನಿ ವೋಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಒಂದು ಎಷ್ಟು ವರ್ಷ ನಾವು ಮಾಡಿದ್ದು ಮಿನಿ ವೋಕ್ಸ್? 1 year ಅದನ್ನು ಯೂಸ್ ಮಾಡ್ಕೊಂಡ್ವಿ. ಇವಾಗ ಮಿನಿ ದಿ ಸೆಲೆಬ್ರೇಷನ್ ಸ್ಟುಡಿಯೋ ನಾವು ಮನೆಯಲ್ಲೇ ಸ್ಟುಡಿಯೋ ಥರ ಮಾಡ್ಕೊಂಡಿದ್ದೀವಿ. ಬಟ್ ಅದು ಇವಾಗ ಸ್ಟೋರ್ ರೂಮ್ ಆಗಿಬಿಟ್ಟಿದೆ. ಅದೇ ಫಸ್ಟ್ ಅಕೌಂಟ್ ಹ್ಯಾಕ್ ಆದಮೇಲೆ ಸೆಪ್ಟೆಂಬರ್ 8th 2021 ಅಂದರೆ ಮೊನ್ನೆ 8 ಆಯಿತು, ಸೆಪ್ಟೆಂಬರ್ದು ಆಯಿತು. 3 years ಏನೋ ಕಂಪ್ಲೀಟ್ ಮಾಡಿದ್ವಿ. ನಾವೇ ನೋಡಿಲ್ಲ ನಮ್ಮ ಪೇಜ್ ಬಗ್ಗೆ. ನಮ್ಮದು ಬೇರೆದ್ರಲ್ಲೇ ಕಾನ್ಸಂಟ್ರೇಷನ್ ಹೋಗ್ಬಿಡ್ತೈತೆ. ಸೊ ಆವಾಗ ಓಪನ್ ಮಾಡಿ ಮತ್ತೆ ಕಮ್ ಬ್ಯಾಕ್ ಕೊಟ್ವಿ. ಆ ಅಕೌಂಟ್ ಇನ್ನೂ ಯಾರೋ ಯೂಸ್ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 3000 ಫಾಲೋವರ್ಸ್ ಏನೋ ಆಗಿದ್ರು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಿದ ಪೆನ್ಸಿಲ್ ಪೋರ್ಟ್ರೇಟ್ಸು ಮತ್ತು ಡಿಜಿಟಲ್ ಪೇಂಟಿಂಗಲ್ಲಿ. ಇವಾಗ ಬೇಜಾನ್ ಮಾಡ್ತೀವಿ. ನಾವು ಸ್ಟಾರ್ಟ್ ಅದ್ರಲ್ಲಿ ಮಾಡಿದ್ವಿ. ನನ್ನ ಲವ್ ಸ್ಟೋರಿ ವಿಡಿಯೋದಲ್ಲಿ ಹೇಳಿರ್ಬೇಕು ನಾನು. ಇವನಿಗೆ ಇವ್ನು ಫಸ್ಟ್ ಮಂತ್ ಆ್ಯನಿವರ್ಸರಿಗೆ ನನಗೆ ಗಿಫ್ಟ್ ಕೊಟ್ಟಿದ್ದ. ಸೆಕೆಂಡ್ ಮಂತ್ ಆ್ಯನಿವರ್ಸರಿಗೆ ನಾನು ಇವ್ನಿಗೆ ಏನಾದರೂ ಕೊಡಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೋಷನ್ ಬಾಕ್ಸ್ ಮಾಡಿದ್ದೆ ನಾನೇ. ಇನ್ನೂ ಐತೆ, ಅದೊಂದ್ಸತಿ ಮಾಡೋಣ. ಫಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಅಂದ್ರೆ ಅದ್ರದ್ದೇ ಒಂದು ವ್ಲಾಗ್ ಮಾಡೋಣ, ಗಿಫ್ಟ್ಸ್ದೇ ಒಂದು ವ್ಲಾಗ್ ಮಾಡೋಣ. ಚಾಕ್ಲೇಟ್ ಇನ್ನ ತೆಗ್ದಿಲ್ಲ, ಹಂಗೆ ಐತೆ ಚಾಕ್ಲೇಟ್. ಎಷ್ಟು ವರ್ಷ ಆಯ್ತು? 5 ವರ್ಷ. 5 ವರ್ಷದಿಂದ ಆ ಚಾಕ್ಲೇಟ್ ಇನ್ನ ಅದರಲ್ಲೇ ಐತೆ. ಸೊ ಅದು ನಾನು ಎಕ್ಸ್ಪ್ಲೋಷನ್ ಬಾಕ್ಸ್ ಮಾಡಿದೆ. ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಕ್ಸ್ಪ್ಲೋಷನ್ ಬಾಕ್ಸ್ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಚಾಕೋ ಬೊಕ್ಕೇಸು, ಆಮೇಲೆ ಪಾಪಪ್ ಬಾಕ್ಸು ಎಲ್ಲ ನಾನು ಅಟ್ಯಾಚ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ದು ಹ್ಯಾಂಪರ್ಸ್ ಸ್ಟಾರ್ಟ್ ಮಾಡಿದ್ದೆ. ಏನಾದರೂ ಇನ್ ಡೀಟೇಲ್ ಆಗಬೇಕಂದ್ರೆ ನಮ್ಮದು ಪೇಜಲ್ಲಿ ನೋಡ್ರಿ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೋಡ್ರಿ, ತುಂಬ ಹಾಕಿದ್ದೀವಿ. ಬರೀ ಹ್ಯಾಂಪರ್ಸ್ ಅಲ್ಲದೆ ಏನೇನು ಮಾಡ್ತೀವಿ ಅಂದರೆ ಮಿನಿಯಲ್ಲಿ ಪೆನ್ಸಿಲ್ ಪೋರ್ಟ್ರೇಟ್ಸು, ಹ್ಯಾಂಡ್ಮೇಡ್ ಗಿಫ್ಟ್ಸು, ನಮ್ದು ಅದೇ ಸ್ಲೋಗನು, ಗಿಫ್ಟ್ ಹ್ಯಾಂಪರ್ಸು, ಇವೆಂಟ್ಸ್ ಮಾಡ್ತೀವಿ. ಮೇಯ್ನಾಗಿ ಫ್ರೀಲ್ಯಾನ್ಸಿಂಗ್ ಗ್ರಾಫಿಕ್ ಡಿಸೈನಿಂಗು ಮಾಡ್ತೀವಿ. ಅದು ಎಲ್ಲೂ ಹೇಳ್ತಾನೆ ಇಲ್ಲ ನಾವು. ಸಪ್ರೇಟ್ ನಮ್ಮ ಕ್ಲೈಂಟ್ಸ್ ಎಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ. ಮನೇಲೆ ಫ್ರೀಲ್ಯಾನ್ಸಿಂಗ್ ಡಿಸೈನಿಂಗ್ಸು ಮಾಡ್ತೀವಿ. ಸಿಸ್ಟಮ್ ಇರೋದ್ರಿಂದ ನಾವು ಡಿಸೈನರ್ಸ್ ಆಗಿರೋದ್ರಿಂದ. ಫಸ್ಟ್ ನಾವು ಈವೆಂಟ್ ಮಾಡಿದ್ದು ಫಸ್ಟ್ ಪ್ರಾಫಿಟ್ ನಮ್ಮದು 200 rupees. ಅದಕ್ಕೂ ಮುಂಚೆ ಗಿಫ್ಟ್ಸು ಎಲ್ಲ ಅದರಲ್ಲೆಲ್ಲ ನಾರ್ಮಲ್ 150, 200, 300 ಗಿಫ್ಟ್ಸಲ್ಲಿ ನಾವು ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ಅದು ಐಟಮ್ಸ್ಗೆ ಜಾಸ್ತಿ ಹೋಗ್ಬಿಡತ್ತೆ. ನಮಗೇನಿತ್ತಂದರೆ ಪೀಪಲ್ನ ರೀಚ್ ಮಾಡಬೇಕಂತ ಇತ್ತು. ಇವಾಗಲೂ ಅದೇ ಕಾನ್ಸೆಪ್ಟಲ್ಲೇ ಹಿಡ್ಕೊಂಡಿದ್ದೀವಿ. ಇನ್ನು ಸದ್ಯಕ್ಕೆ ತುಂಬ ಜನ ನೋಡೋಂಗೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ನಿಮಗೆ ತಲುಪಿಸೋವರೆಗೂ. ನಮ್ಮ ಗಿಫ್ಟ್ ಹ್ಯಾಂಪರ್ಸಲ್ಲೆಲ್ಲ ನಾವು ಯಾರಿಗೂ ತುಂಬ ಕಾಸ್ಟ್ಲಿಯಾಗೇ ಮಾಡಬೇಕು ಅಂತ ಮಾಡಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ಸು ಹಂಗೆ ಇರುತ್ತೆ. ಅದ್ರ ಪ್ರೈಸ್ ಹೇಳ್ತೀವಿ, ಅದ್ರ ಮೇಲೆ ನಮಗೆ 100 ರೂಪಾಯಿ 200 ರೂಪಾಯಿ ಲಾಭ ಸಿಗುತ್ತೆ. ನಮ್ಮ ಮೇಕಿಂಗ್ ಚಾರ್ಜಸ್ ಅಂತ ಹಾಕ್ಕೊಂಡ್ರೆ ನಾವೇ ಇನ್ನೂ ಜಾಸ್ತಿ ಹಾಕಬೇಕಾಗುತ್ತೆ. ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಆ್ಯಕ್ಚುಲಿ ಲೇಬರ್ ಕಾಸ್ಟ್ ಎಲ್ಲ ಹಾಕಿದ್ರೆ ನಮ್ಮದು ಜಾಸ್ತಿ ಬೀಳುತ್ತೆ. ಬಟ್ ನಾವಿವಾಗ ಜನನ ರೀಚ್ ಮಾಡೋದು ಅಂತ ಇರೋದು ಮೈಂಡಲ್ಲಿ. ಸೊ ಕಮ್ಮಿಗೆ ಮಾಡ್ತಾ ಇದ್ದೀವಿ ಎಲ್ಲ. 3 ವರ್ಷ ಆಯಿತು, ಇನ್ನೂ ಜನನ ರೀಚ್ ಮಾಡ್ತಾ ಇದ್ದೀವಿ ನಾವು. ಯಾವತ್ತು ಪ್ರೈಸಲ್ಲಿ ಮಾತ್ರ ಯಾವತ್ತು ಮೋಸ ಮಾಡಲ್ಲ, ಕಾಂಪ್ರಮೈಸ್ ಮಾಡೋ ಥರನೂ ಇಲ್ಲ. ನಮ್ಮ ಪ್ರೈಸಿಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಒಪ್ಕೋತಾರೆ. ಅಂದರೆ ನಮ್ಮದು ಕ್ವಾಲಿಟಿ ಕ್ವಾಂಟಿಟಿ ಅದಕ್ಕೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ಫಸ್ಟ್ ಈವೆಂಟ್ ಎಲ್ಲಿ ಹೇಳು ಮಾಡಿದ್ ನೀನು? ಅಪ್ಪ ಅಮ್ಮ ಆ್ಯನಿವರ್ಸರಿ ಇವೆಂಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇವ್ರ ಅಪ್ಪ ಅಮ್ಮನ ಆ್ಯನಿವರ್ಸರಿನೇ ಫಸ್ಟ್ ಡೆಕೋ ಮಾಡಿದ್ದು. ಅದನ್ನ ಅಟ್ಯಾಚ್ ಮಾಡ್ತೀವಿ ಹೆಂಗಿದೆ ಅಂತ. ಅದು ಫಸ್ಟ್ ಡೆಕೋ 25th ಆ್ಯನಿವರ್ಸರಿ ಅವ್ರದ್ದು ಆ್ಯಕ್ಚುಲಿ. ಆವಾಗ ಇವನ್ದೇನೋ ಗೊತ್ತಿರಲಿಲ್ಲ ನಮ್ಮ ಮನೇಲಿ. ಪಾಪ ಇವನೇನು ಮಾಡಿದ, ಎಲ್ಲರೂ ಬರೋಕ್ಕೂ ಮುಂಚೆ ಹೋಗಿ ಅಲ್ಲಿ ಡೆಕೋರೇಟ್ ಮಾಡಿ ಓಡೋಗ್ಬಿಟ್ಟಿದ್ದ. ಅದಾದಮೇಲೆ ಚಿಕ್ಕದಾಗಿ ಲೈಕ್ ಒಂದು ಫ್ರೆಂಡ್ ಅವ್ರದ್ದು ಮನೇಲೆ ಒಂದು ಇವೆಂಟ್ ಮಾಡಿದ್ವಿ. 1500 ಒಂದು ಡೆಕೋ ಫಸ್ಟ್. ನಮ್ಮ ಹತ್ರ ಪ್ರಾಪ್ಸ್ ಎಲ್ಲ ಏನೂ ಇರಲಿಲ್ಲ, ಎಲ್ಲಾನು ರೆಂಟ್ಗೆ ತಗೊಂಡ್ಬಂದಿದ್ವಿ ನಾವು. ನಮ್ಮ ಹತ್ರ ಏನ್ ಐಟಮ್ಸ್ ಬೈ ಮಾಡಿರ್ಲಿಲ್ಲ ನಾವು. ಅವಾಗ ಮಿನಿ ಫ್ರೇಮ್ ಒಂದಿತ್ತು, ಮಾಡಿಸ್ಕೊಂಡಿದ್ವಿ. ಅದೊಂದು ಫ್ರೇಮ್ ಇತ್ತು. ಸೊ ಅದು ಬಿಟ್ಟು ಎಲ್ಲ ರೆಂಟಲ್ಲೇ. ಸೊ ನಮ್ಗೆ ಅರ್ಧ ರೆಂಟ್ಗೆ ಹೋಗ್ತಿತ್ತು. ಅದಕ್ಕೆ 200 ರೂಪಾಯಿ ಮಿಕ್ಕಿದ್ದು ಅಂದಿತ್ತು. 2023 ಅಲ್ಲಿ
ವ್ಯಾಲೆಂಟೈನ್ಸ್ ಡೇಗೂ ಒಂದು 1 ವೀಕ್ ಅಲ್ಲ 2-3 ಡೇಸ್ ಮುಂಚೆ ಸ್ಟೋರೀಸ್ ಅಪ್ಲೋಡ್ ಮಾಡಿದ್ವಿ ಡಿಸೈನ್ ಮಾಡಿ ಈ ಥರ ವ್ಯಾಲೆಂಟೈನ್ಸ್ ಮಾಡ್ತೀಯಾ ಇಲ್ಲೇ ತೋರಿಸ್ತೀಯಾ? ಇಲ್ಲ ಅಟ್ಯಾಚ್ ಮಾಡ್ತೀನಿ. ಸೊ ಇವೆಲ್ಲ ಆಫರ್ಸ್ ಅಂದ್ಬಿಟ್ಟು ಮಾಡಿ ಕೊಟ್ಟಿದ್ವಿ. ಸೊ ನಮ್ಗೆ ಆಲ್ಮೋಸ್ಟ್ ಅವಾಗ 10 ಆರ್ಡರ್ಸ್ ಮಾಡಿದ್ದೀವಿ. ನಾವು 2 ಡೇಸಲ್ಲಿ 10 ಆರ್ಡರ್ಸ್ ಕೊಟ್ಟಿದ್ದೀವಿ. ಇವ್ರ ಮನೆಯಲ್ಲೇ ನಾವು ಮಾಡ್ತಾ ಇದ್ದಿದ್ದು. ಅವಾಗ ನಮ್ಮ ಮನೇಲಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ರೆಸ್ಟೋರೆಂಟಿಗೆ ಕೊಲಾಬ್ ಆಗಿ ಅಲ್ಲಿ ಯಾವುದಾದ್ರೂ ಆರ್ಡರ್ಸ್ ಬಂದರೆ ನಾವು ಅಲ್ಲೇ ಕಳಿಸ್ತಾ ಇದ್ವಿ. ಅವ್ರು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಒಂದು ಸ್ವಲ್ಪ ವರ್ಷ. ಬಟ್ ಹೆಂಗಾಯಿತು ಅಂದರೆ ಇವಾಗ ನಾವು ಫುಲ್ ಟೈಮ್ ಇದಕ್ಕೆ ಇಲ್ಲ, ನಾವು ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಇದನ್ನು ಮಾಡ್ಕೊಂಡಿರೋದ್ರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ. ಆರ್ಡರ್ಸ್ ಜಾಸ್ತಿ ತೊಗೊಳಕ್ಕಾಗಲ್ಲ ನಮಗೆ. ಡೇ ಟು ಟೈಮು ಎಲ್ಲ ನೋಡಿ ತೊಗೋಬೇಕು. ಆಮೇಲೆ ಫುಲ್ ಇಂಟಿಮೇಟ್ ಡೆಕೋರ್ ಬಂದ್ಬಿಟ್ವಿ ನಾವು. ಅದೇ ಮೇನ್ ಕಾನ್ಸೆಪ್ಟ್ ಬಂದಿದ್ದು. ಎಲ್ಲರೂ ಮಾಡೋ ಥರನೇ ನಾವು ಮಾಡೋದು ಬೇಡ. ನಮ್ದು ಏನಂದರೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ನ, ಚೆನ್ನಾಗಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಣ. ನಾವೇನು ಮಾಡಿದ್ವಿ, ಸ್ವಲ್ಪ ಎಲ್ಲ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತೊಗೊಂಡು US ಅಲ್ಲಿ ಯಾವ ಥರ ಬಲೂನ್ಸ್ ಕಟ್ತಾರೆ, ಆಮೇಲೆ ಯಾವ ಥರ ಕಟ್ತಾರೆ, ಹೆಂಗೆ ಕಟ್ತಾರೆ ಅದೆಲ್ಲ ನೋಡ್ಬಿಟ್ಟು ನಾವು ಇಂಟಿಮೇಸಿಲೇ ಕರೆಕ್ಟಾಗಿ ಫುಲ್ ಆ ಫೀಲ್ಡ್ಗೆ ಇಳಿದಿದ್ದು. ನಾವು ಫುಲ್ ಇಂಟಿಮೇಟ್ ಡಿಸೈನ್ಸ್ ಕೊಡೋಣ ಅಂತ. ನಾವು ಇದುವರೆಗೂ ಮಾಡಿರೋ ಡೆಕೋರೇಷನ್ಸಲ್ಲಿ ಒಂದು ನಾರ್ಮಲ್ ಬಲೂನ್ಸ್ಗಳು ಮಾತ್ರ ಯೂಸ್ ಮಾಡಿರಲಿಲ್ಲ ನಾವು. ನಾವು ನಾರ್ಮಲ್ ಕ್ವಾಲಿಟಿ ಹಂಗಿದ್ದು. ನಾವು ಕೊಡೋದೇ ಕಮ್ಮಿಗೆ, ಅದರಲ್ಲೂ ಕಮ್ಮಿ ಕೇಳ್ತಾರೆ ಒಬ್ಬೊಬ್ರು. ಬಟ್ ದ್ಯಾಟ್ ಇಸ್ ಫೈನ್, ಅದು ಅವ್ರ ಕ್ಯಾಲ್ಕುಲೇಷನ್. ಬಟ್ ನಮ್ಮ ಕ್ಯಾಲ್ಕುಲೇಷನ್ ಹೆಂಗೆ ಅಂದರೆ, ನಾವು ಕೊಡೋದು ನೀವು ಕಮ್ಮಿ ಕೊಡ್ತಿರೋ ಜಾಸ್ತಿ ಕೊಡ್ತಿರೋ, ನಮಗೆ 100 ರೂಪಾಯಿ ಮಿಗುತ್ತೋ 1000 ರೂಪಾಯಿ ಮಿಗುತ್ತೋ ಗೊತ್ತಿಲ್ಲ. ಬಟ್ ನಾವು ಕೊಡೋದು ಒಂದೇ ಕ್ವಾಲಿಟಿ ಎಲ್ಲರಿಗೂ. ಗುಡ್ ಕ್ವಾಲಿಟಿ ಬಲೂನ್ಸ್ US ಅಲ್ಲೆಲ್ಲ ಯಾವ ಥರ ಯೂಸ್ ಮಾಡ್ತಾರೆ ಆ ಥರನೇ ನಾವು ಲೈಕ್ ಆ ಫೀಲ್ಡ್ಗೆ ಬಂದುಬಿಟ್ಟಿದ್ದೀವಿ. ಸೊ ನಾವು ಜಾಸ್ತಿ ಆ ಥರ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ಕೊಟ್ಬಿಟ್ರು ಅಂತ ಸುಮ್ಮನೆ ಯಾವುದ್ಯಾವುದೋ ಜಾತ್ರೆ ಕಲರು, ಒಂದು ಕಲರ್ಗೆ ಇನ್ನೊಂದು ಕಲರ್ ಹಾಕಿ ನಮ್ಗೆ ಸೆಟ್ಟೇ ಆಗಲ್ಲ. ಏನಿದ್ರು ತಗೊಂಡ್ಬಿಟ್ಟು ಲೋಕಲ್ ಐಟಮ್ಸ್ ಹಾಕ್ಬಿಟ್ಟು ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಾವು ಡಿಸೈನಿಂಗಲ್ಲೂ ಅಷ್ಟೇ, ನಮ್ಮ ಗ್ರಾಫಿಕ್ ಡಿಸೈನ್ ನಾವು ಮಾಡ್ತೀವಲ್ಲ, ಅದನ್ನು ನಾವು ಈ ಮಿನಿಗೇನು ಇವಾಗ ಬ್ಯಾನರ್ ಮಾಡಬೇಕು ಏನೋ ಮಾಡಬೇಕು ಅಂದರೆ ಫುಲ್ ಇಂಟು ಇಟ್. ನಾವು ಫುಲ್ ಲೈಕ್ ಇಂಟಿಮೇಟಾಗೇ ಹೋಗ್ತೀವಿ. ಎಲ್ಲ ಎಲಿಗೆಂಟಾಗೇ ಇರಬೇಕು ನಮಗೆ. ಲೈಕ್ ಕೊಟ್ಟಿರೋದಕ್ಕೂ ಅವ್ರಿಗೆ ವರ್ತಾಗಿರಬೇಕು. ಅವ್ರು ಅಷ್ಟು ಕಾಸು ಕೊಟ್ಟಿರೋದಕ್ಕೆ ಅವ್ರು 2000 ರೂಪಾಯಿ ಕೊಡಲಿ 10,000 ರೂಪಾಯಿ ಕೊಡಲಿ, ಬಟ್ ಅದು ಪ್ರಾಫಿಟ್, ಅವ್ರಿಗೂ ಪ್ರಾಫಿಟ್ ಇರಬೇಕು, ನಮಗೂ ಪ್ರಾಫಿಟ್ ಇರಬೇಕು. ಸೊ ನಾವು ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೀವಿ. ಬಟ್ ಇನ್ನೂ ತುಂಬ ರೀಚ್ ಆಗಿಲ್ಲ. ನಾವು ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮೇಲೆ ವರ್ಕ್ ಮಾಡ್ತೀವಿ. ನಮ್ಮ ಕಷ್ಟ ನಾವು ಮಾಡ್ತೀವಿ, ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಡ್ತೀವಿ. ಸೊ ಅದಾದಮೇಲೆ ಈವೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡೋ ಒಂದು ಸ್ವಲ್ಪ ಈವೆಂಟ್ಸ್ ಆದಮೇಲೆ ನಾವು ಆ್ಯಕ್ಚುಲಿ ನಾರ್ತ್ ಇಂಡಿಯಾ ಸೈಡು ಡೆಲ್ಲಿಯಲ್ಲಿ ಎಲ್ಲೋ ಇದು ಮಾಡ್ತಾರೆ 3D ಹ್ಯಾಂಪರ್ ಮಾಡಿ. ನಾನು ಒಂದು ಸತಿ ನೋಡಿ ಅದು ತುಂಬ ಇಷ್ಟ ಆಗೋಯ್ತು ನನಗೆ. ಅದು ಒಂದು ಸತಿ ನೋಡಿ ಇವ್ನಿಗೆ ಕಳಿಸಿದ್ದಕ್ಕೆ ಮಾಡೋಣ ಅಂದ ಇವನು. ಸೊ ಇವ್ರನ್ನ ಲೈಕ್ ಫ್ರೇಮ್ ಹಾಕೋದು ಅದೆಲ್ಲ ನನಗೆ ಗೊತ್ತಾಗಲ್ಲ, ಅದೆಲ್ಲ ಇವನಿಗೆ ಗೊತ್ತಾಗುತ್ತೆ. ಸೊ ಇವನ್ ಫ್ರೇಮ್ ಅದು ಇದು ಎಲ್ಲ ಮಾಡಿದರೆ ನಾನು ಡಿಸೈನಿಂಗ್ ಎಲ್ಲ ಮಾಡ್ಕೊಂಡು ಅದು ಒಂದು ಕಸ್ಟಮರ್ಗೆ, ಲೈಕ್ ಕಸ್ಟಮರ್ ಅಂದರೆ ಫ್ರೆಂಡ್ಗೇನೆ ಬರ್ಡೇ ಗಿಫ್ಟ್ ಮಾಡಿದ್ದು ನಾವು. ಸೊ ಅದು ಒಂದು ಸ್ಟಾರ್ಟ್ ಆಯಿತು. ಅದರಲ್ಲಿ ತುಂಬ ಆರ್ಡರ್ಸ್ ಬರ್ತಾ ಇದೆ ನಮ್ಗೆ ಇವಾಗ. ರನ್ನಿಂಗ್ ಅದೇ, ಆ್ಯಕ್ಚುಲಿ ರನ್ನಿಂಗ್ ಅದೇ. ನಾವು ಅದನ್ನೇ ಶಿವಣ್ಣಂಗೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೊಟ್ಟಿದ್ದೀವಿ ನಾವು. ಅದು ಲೈಕ್ ಮದುವೆಗೆ ಗಿಫ್ಟ್ ಆಗಿ ಅವ್ರಿಗೆ ಏನೋ ಶೂಟಿಂಗ್ಸ್ ಇತ್ತು, ಮತ್ತು ಇವ್ರು ಮಂಗ್ಳೂರ್ಗೆ ಹೋಗಿದ್ರು ಅಶ್ವಿನಿ ಮ್ಯಾಮ್ ಅಂದ್ಬಿಟ್ಟು. ಮದುವೆಗೆ ಬರೋಕ್ಕಾಗಿಲ್ಲ, ಅವರು ಮನೆಗೆ ಕರೆದಿದ್ರು. ಸೊ ನಾವು ಅಲ್ಲೇ ಹೋಗಿದ್ವಿ. ಅಲ್ಲಿ 2 ಹ್ಯಾಂಪರ್ಸ್ನ ಗಿಫ್ಟ್ ಕೊಟ್ವಿ ನಾವು. ಅದೇ ದೊಡ್ಡದು ಮಾಡಿರೋದು ನಾವು. ಹಾಂ, ಅದನ್ನೆಲ್ಲ ತೋರಿಸ್ತೀನಿ. ಅದೆಲ್ಲ ಹಾಗೆ ಅಟ್ಯಾಚ್ ಮಾಡ್ತಾ ಇರ್ತೀನಿ, ನಾವು ನೋಡ್ಕೊಳ್ಳಿ. ಅದೇ ನಾವು ದೊಡ್ಡ ಹ್ಯಾಂಪರ್ಸ್ ಮಾಡಿರೋದು. ಸಖತ್ ಕಾಸ್ಟ್ ಬೀಳುತ್ತೆ. ಕಾಸ್ಟ್ ಅಂತೂ ಬೀಳುತ್ತೆ, ಬಟ್ ಹಾಗೆ ವರ್ತಾಗಿದೆ, ನೋಡೋದಕ್ಕೆ ಸಖತ್ ವರ್ತಾಗಿದೆ. ನನಗೆ ಶಿವಣ್ಣಂದು ಹೆವಿ ಇಷ್ಟ ಆಯಿತು, ಅಪ್ಪುದು ಹೆವಿ ಇಷ್ಟ ಆಯಿತು. 2 ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿರೋದು ನಾವು. ಅಪ್ಪುದು ಬಂದ್ಬಿಟ್ಟು ಫಿಲಮ್ ಜರ್ನಿ, ಮತ್ತು ಅಪ್ಪುದು ಗಂಧದ ಗುಡಿ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಸೊ 3Dದೆಲ್ಲ ಆಯಿತು. ಇವಾಗ ನಾವು ತುಂಬ ಹೊಸ ಕಾನ್ಸೆಪ್ಟಲ್ಲಿ ಬರ್ತಾಯಿದ್ದೀವಿ. 3D ಪೆನ್ ಸ್ಟ್ಯಾಂಡ್ ಆಗಿರ್ಬೋದು, 3D ಮೆಸೇಜ್ ಸ್ಟ್ಯಾಂಡ್ ಆಗಿರ್ಬೋದು, ಆಮೇಲೆ ಶೋ ಪೀಸಸ್ ಆಗಿರ್ಬೋದು, ಕ್ವಿಲ್ಲಿಂಗ್ ಆರ್ಟ್ ಆಗಿರ್ಬೋದು. ನೇಮ್ ಕ್ವಿಲ್ಲಿಂಗ್ ಆರ್ಟ್ ಮಾಡ್ತಾಯಿದ್ದೀವಿ. 3D ನೇಮ್ ಕ್ವಿಲ್ಲಿಂಗ್ ಆರ್ಟ್. ನಾವು ಅದನ್ನು ಪೋರ್ಟ್ರೇಟ್ಸ್ ಹೆಂಗೆ ಮಾಡ್ತೀವಿ, ಪೆನ್ಸಿಲ್ ಪೋರ್ಟ್ರೇಟ್ ಸ್ಕೆಚಿಂಗಲ್ಲಿ ಹೆಂಗೆ ಮಾಡ್ತೀವಿ ಆ ಥರ ಕ್ವಿಲ್ಲಿಂಗಲ್ಲಿ ಮಾಡೋಕ್ಕಾಗುತ್ತಾ ಟ್ರೈ ಮಾಡ್ತೀವಿ. ಆದರೆ ಮಾತ್ರ ಫಿಕ್ಸ್ ಅದನ್ನು ಟ್ರೈ ಮಾಡಿದ್ದೀವಿ.
ಅದನ್ನು ಯಾವುದಾದ್ರೂ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೆಂಗೆ ಬರುತ್ತೆ, ಹೆಂಗಿರುತ್ತೆ ನಮ್ಮ ಜರ್ನಿ ಅಂತ ನೋಡೋಣ. ಟೈಮ್ ಆಯಿತು, 8 ಗಂಟೆ ಹೊಡಿತವ್ರ, ಬಾ ಊಟಕ್ಕೆ ಹೋಗೋಣ. ಓ ಊಟದ ಇಷ್ಟು ಟೈಮು ಇಲ್ಲ, 11 ಗಂಟೆ. ಫಸ್ಟ್ ಪೀರಿಯಡ್ ಮುಗೀತು ಅಂತ ಟೈಮ್ ಇಲ್ಲ, ಇವತ್ತು ರಜಾ ಸಂಡೇ ಅವ್ರಿಗೆ ಹೇಳಿಲ್ವ ಅವನು ರಜಾ ಅಂತ. ಸೊ ಮುಗೀತು, ನೋಡೋಣ. ಆದರೆ ಕೆಳಗಡೆ ಹೋಗ್ತೀವಿ. ಇವಾಗ ಆಲ್ರೆಡಿ 11 ಗಂಟೆ ಆಗ್ತಾ ಇದೆ. ಸೊ ಅಜ್ಜಿ ತಾತ ಪೂಜೆ ಬೇರೆ ಇದೆ. ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗಬೇಕು. ಸೊ ನಾನು ಅನ್ಕೊಂತೀನಿ ಹೋಗ್ಬಿಡೋಣ ಮನೆಗೆ, ಮತ್ತೆ ಬರೋಣ. ಹೋಗೋಣ ಅಂದರೆ ಹೋಗೋಣ, ಬರೋಣ ಅಂದರೆ ಬರೋಣ. ಈಗ ಹೊರಟ್ರು 1.5 hour ಬೇಕು. ಬೆಂಗಳೂರಿಗೆ 12:30 ಆಗೋಗೋದು. ಬೇಡ ಬಾ ಹೋಗೋಣ ಮನೆಗೆ ಅಂತ್ಯ. ಮತ್ತೆ ಬಂದೇ ಬರ್ತೀವಿ. ತುಮಕೂರು ನಮ್ಮ ಮಠ ಎಲ್ಲೂ ಹೋಗಲ್ಲ. ಹ್ಯಾಂಪರ್ ಎಲ್ಲ ಕೊಟ್ಟು ಬಂದ್ವಿ. ಇವಾಗ ಮನೆಗೆ ಸದ್ಯಕ್ಕೆ ಒಂದು 10 ನಿಮಿಷ ಆಯಿತು. ಇವ್ರದ್ದು ಪೂಜೆ ಬೇರೆ, ತಾತ ಅಜ್ಜಿದು ಪೂಜೆ ಬೇರೆ. ಲೇಟ್ ಆಗ್ತೈತೆ, ಅಕ್ಕಂಗೆ ಫುಲ್ ಲೇಟ್ ಆಗ್ತೈತೆ. ಆಗಲೇ ನಾನೇ ರೆಡಿ ಆಗಿಬಿಟ್ಟಿದ್ದೀನಿ. ನೀನು ಎಂತ ನನ್ನ ಬಿಸಿಲು ನಂಗೆ ಹೋಗಿ ಬಂದು ನಂಗೆ ಆಗಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡೆ. ನಮ್ಮ ದೊಡ್ಡಪ್ಪ ಮನೇಲಿ ಇವಾಗ ಮಾಲೆ ಅಮಾವಾಸ್ಯೆ ಪಿತೃಪಕ್ಷ ಟೈಮ್ ಅಲ್ವಾ, ಸೊ ಅಲ್ಲಿ ಕಾಣಿಸ್ತಿದಾರಲ್ಲ ಅವ್ರದ್ದೇ ಇವ್ರದ್ದೇ ಪೂಜೆ. ಡಸ್ಟಲ್ಲಿ ಹೋಗಿ ಬಂದಿದ್ರಿಂದ ಫುಲ್ ಸ್ನಾನ ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆ ತಲೆಗೆ ಸ್ನಾನ ಮಾಡಿರಲಿಲ್ಲ ಏನಿಲ್ಲ. ಸೊ ಎಲ್ಲ ಎತ್ಕೋತಾ ಇದ್ದಾರೆ ಅಣ್ಣವರು. ನಮ್ಮ ಮನೆಗೆ ಬಂದ್ವಿ ಇವಾಗ ರೆಡಿಯಾಗಿ. ದೊಡ್ಡಪ್ಪ ಮನೆಗೆ ಹೋಗಬೇಕು. ಪೂಜೆ ಹೆಂಗೆ ಮಾಡ್ತೀವಿ ತೋರಿಸ್ತೀವಿ. ದೊಡ್ಡಪ್ಪನ ಮನೆಗೆ ಬಂದಿದ್ದೀವಿ ಇವಾಗ. ನಮ್ಮೇನೋ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ನೆನ್ನೆ ಬಂದರು. ಮುಂದೇನೋ ಕೆಲಸ ಮಾಡ್ತಾ ಇದ್ದಾನೆ ಇನ್ನು. ನಮ್ಮ ದೊಡ್ಡಪ್ಪ ವ್ಯಾಕ್ಯೂಮ್ ಮಾಡ್ತಾ ಇದ್ದಾರೆ. ಎಲ್ಲ ಡೆಕೋರ್ ಆಯಿತು ಇವಾಗ. ಸೊ ಕ್ಲೀನ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀರಾ? ಹಾಯ್, ಏನೇನು ಮಾಡಿದೆ? ಏನೇನು ಮಾಡಿದ್ಯಾ ಅಡುಗೆ? ಅಡುಗೆ ಎಲ್ಲ ನಮ್ಮ ಚಿಕ್ಕ ಮುಂದೆ ಮಾಡಿದ್ರು, ನಾವೆಲ್ಲ ಹೆಲ್ಪ್ ಮಾಡಿದ್ವಿ. ನಾವು ಸುಮ್ಮನೆ ಲಾಸ್ಟ್ ಫೈನಲ್ ಆಮೇಲೆ ನಾವೇ ಕೆಲಸ ಮಾಡಿದ್ವಿ ಅಂತ ಬಿಲ್ಡಪ್ ಹಾಕ್ಕೊಳ್ಳೋದು. ಎಷ್ಟೊಡೆ ತಿಂದೆ ಆಗ್ತಾ ಆಗ್ತಾ? ಇಲ್ಲ, ಇನ್ನೂ ತಿಂದಿಲ್ಲ. ನೆಕ್ಸ್ಟ್ ಟ್ರಿಪ್ಗೆ ಸ್ಟಾರ್ಟ್ ಆಗುತ್ತೆ. ಅಪರೂಪಕ್ಕೆ ಕೆಲಸ ಮಾಡೋರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಮೈಕ್ ಆನ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಟೆಕ್ನಿಕಲ್ ಎರರ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವೀಡಿಯೋಗೆ. ಎಲ್ಲರೂ ನಮ್ಮಪ್ಪ ಏನಕ್ಕೆ ಮಾತಾಡಲ್ಲ ಅಂತ ಕೇಳ್ತಾ ಇದ್ರಿ. ಸೊ ನಮ್ಮ ಅಪ್ಪಂಗೆ ತಲೆ ತಿಂತಾ ಇದೆ, ಪ್ಲೀಸ್ ಮಾತಾಡಿ ಅಂತ. ಹಾಗೆ ಸ್ವಲ್ಪ ಡೌ ಮಾಡ್ತಾಯಿದ್ರು, ವೀಡಿಯೋ ತಕ್ಕೋ ಆಮೇಲೆ ಮಾತಾಡ್ತೀನಿ ಅಂತ. ಇವರು ನಮ್ಮ ಅಪ್ಪ ಅವ್ರ ಅಪ್ಪ ಅಮ್ಮ. ಸೊ ನಮ್ಮ ಅಜ್ಜಿದು ಮುತ್ತೈದೆ ಸಾವಾಗಿದ್ರಿಂದ ನಮ್ಮ ಸಂಪ್ರದಾಯದ ಪ್ರಕಾರ ಕಲ್ಸ ಕುಣಿಸ್ತೀವಿ. ಸೊ ಅಲ್ಲಿ ಅಣ್ಣವ್ರು ಮತ್ತು ಅಪ್ಪು ಫೋಟೋ ಇದೆ. ಆ್ಯಕ್ಚುಲಿ ಇದು ಫುಲ್ ಅಪ್ಪು ವಾಲ್ ಫ್ರೇಮು, ಈ ಕಡೆ ಅಣ್ಣವ್ರದ್ದು ವಾಲ್ ಫ್ರೇಮ್ ಇದೆ. ನಮ್ಮ ಫ್ಯಾಮಿಲಿಲಿ ಸೀನಿಯರ್ಸ್ ಎಲ್ಲ ಫುಲ್ಲು ಅಣ್ಣವ್ರ ಫ್ಯಾನು, ನಾವು ಚಿಕ್ಕವರೆಲ್ಲ ಅಪ್ಪು ಫ್ಯಾನು. ಸೊ ಎಲ್ಲರ ಮನೆ ತುಂಬ ಅವ್ರದ್ದೇ ಫೋಟೋಗಳಿರುತ್ತೆ. ದೊಡ್ಡಪ್ಪ ಗಣೇಶ ಹಬ್ಬ ಆದಮೇಲೆ ಇದೆಲ್ಲ ಈ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ಹೀಗೆ ಡೆಕೋರೇಷನ್ ಎಲ್ಲ ಇಟ್ಟಿರ್ತಾರೆ. ಈಗ ಒಂದು 3 ಇಯರ್ಸಿಂದ ಇದೇ ಥರ ಮಾಡ್ತಾಯಿದ್ದೀವಿ ಪೂಜೆ ನಾವು. ಕೊನೆಗೂ ನಮ್ಮ ಅಪ್ಪನ ಲಾಕ್ ಮಾಡಿ ಏನಾದರೂ ಮಾತಾಡಲೇಬೇಕು ಅಂತ ಮಾತಾಡಿಸ್ದೆ. ಏನು ಮಾತಾಡ್ತಾರೆ ನೋಡಿ. ಏನು ನಿಮಗೆ ನೀವು ಅಪ್ಪ ಅಮ್ಮ ನೆನ್ಸ್ಕೊಂಡ್ರೆ ಏನು ನಿಮಗೆ ನೆನಪಾಗೋದು ಜಾಸ್ತಿ? ನಮ್ಮ ಅಮ್ಮನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇರುತ್ತೆ, ಅಪ್ಪನ ಆಶೀರ್ವಾದ ಇದೆ. ಏನು ನಿಮ್ಗೆ ನೆನಪಾಗುತ್ತೆ ಅಪ್ಪ ಅಮ್ಮನ ನೆನ್ಸ್ಕೊಂಡ್ರೆ? ಹಳೆ ವಿಷಯ ಹಳೇದಂದ್ರೆ ಏನು ಅಪ್ಪ, ನನ್ನ ಕಂಡ್ರೆ ಪ್ರಾಣ ತುಂಬ. ನೀರು ಇಳಿತೈತಾಗ್ಲಿ. ಇದು ನಮ್ಮ ದೊಡ್ಡತೆ, ನಮ್ಮ ಅಪ್ಪ ಅವ್ರ ಅಕ್ಕ. ಏನ್ ಸಮಾಚಾರ? ನಮ್ಮಪ್ಪ ಆಗ್ಲೇ ಹೇಳ್ತೈತೆ. ಇವರು ನಮ್ಮ ಅಜ್ಜಿ ಅವರ ತಂಗಿ, ಗಿರ್ಜಮ್ಮ ಅಜ್ಜಿ ಅಂತ. ಇನ್ನೊಬ್ರು ಅಜ್ಜಿ ಬಂದಿಲ್ಲ. ಗೋಸಿಪ್ ನೀವು ಗೋಸಿಪ್ ಮಾಡ್ತವ್ರು ನೋಡ್ರಿ. ಬರ್ತಾ ಇದೀವಿ. ಅಂತ ಇಸ್ಕೊಳ್ಳೋದು.
ಆಯ್ತಾ ಚೆನ್ನಾಗೈತಾ ಪ್ರಸಾದ ಸೇವನೆ ಹೆಂಗಿದೆಯಪ್ಪ ಊಟ ವೆರಿ ಗುಡ್ ಹಂಗೆ ವೆರಿ ಗುಡ್ ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ನೋಡಿದಿರ ಫಸ್ಟು ನಮ್ಮದು ಅಷ್ಟು ಲಾಂಗ್ ಡಿಸ್ಟೆನ್ಸ್ ಹೋಗಿ ಡೆಲಿವರಿ ಕೊಟ್ಟಿದ್ದು ನಾವು ಫಸ್ಟ್ ಬೇಜಾನ್ ಟೈರ್ಡ್ ಆಗಿದೆ ಅಲ್ಲಿ ಮುಗಿಸ್ಕೊಂಡ್ಬಂದು ಪಕ್ಷ ಮುಗಿಸ್ಕೊಂಡು ಬಂದು ಅಲ್ಲಿ ಬೇರೆ ಗ್ರಾಫಿಕ್ ಡಿಸೈನ್ ಕೆಲಸ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಬಂದು ಇವಾಗ ಕೂತಿದ್ದೀವಿ ಈಗ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ನೊಂದು 2 ಅವರ್ ಎಡಿಟಿಂಗ್ ಫುಲ್ಲು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಮೇಯ್ನಾಗಿ ಯೂಟ್ಯೂಬಲ್ಲಿ ನಿಮ್ಮ ಕಡೆಯಿಂದ ಹಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ನನ್ನ. ನೆಕ್ಸ್ಟ್ ವೀಡಿಯೋಸ್ ಏನೇನು ಅಪ್ಲೋಡ್ ಮಾಡಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರಿ, ನಾವು ಹಾಗೆ ಪಿಕ್ ಮಾಡ್ಕೊಂಡು ಒಂದೊಂದೇ ಮಾಡ್ತೀವಿ. ಸೊ ಇವತ್ತಿಗೆ ಇಲ್ಲಿದ್ದ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ಬಾಯ್ 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 ಬಾಯ್.